ಆದರೆ ಎಷ್ಟು ಕಷ್ಟ ನೋಡಿ, ಅಷ್ಟು ಸುಲಭ ಇಲ್ಲ. ವಿದ್ಯುತ್ ತಂತಿ ಅಡ್ಡ ಇರೋದ್ರಿಂದ ಹೆಸ್ಕಾಂ ಬಂದು ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಾಗತ್ತೆ. ವೈರ್ ತೆರವುಗೊಳಿಸಿದ್ರೆ ಕಾರ್ಯಾಚರಣೆ ಆರಂಭ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ SP ನಾರಾಯಣ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಈ SP ನಾರಾಯಣ ಅವ್ರ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ಇಡೀ ದಿನ SP ನಾರಾಯಣ ಅವರು ಇಡೀ ದಿನ ನದಿಯಲ್ಲೇ ಇದ್ದು ಅಲ್ಲಿ ಒಂದಷ್ಟು ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಗಂಗಾವಳಿ ನದಿಗೆ ಹೋಗ್ತಿದ್ದಾರೆ. ಆರಂಭದಲ್ಲೇ ಅವರಿಗೆ ನಾವು ವಿಷನ್ನ ಮಾಡ್ತೀವಿ, ಆದಷ್ಟು ಬೇಗ ಈ ಕಾರ್ಯಾಚರಣೆ ಯಶಸ್ಸು ಆಗಲಿ, ಎಲ್ಲರೂ ಕೂಡ ಬದುಕಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ನಮಗೆ. ಆ ನಿಟ್ಟಿನಲ್ಲಿ ಮಾತನಾಡೋದಾದ್ರೆ ಇವತ್ತಿನ ಪ್ಲಾನ್ ಹೇಗಿದೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ? ಸರ್, ನಿನ್ನೆ ಏನು 3 ಪಾಯಿಂಟ್ಸ್ ಇತ್ತು, ಎಲ್ಲ ಕಂಪ್ಲೀಟ್ ಸರ್ಚ್ ಆಗಿದೆ. ಒಂದು ಪಾಯಿಂಟ್ಗೆ ಎಲೆಕ್ಟ್ರಿಕಲ್ ವೈರ್ ಸಿಕ್ಕಾಕೊಂಡಿದೆ. ಅದನ್ನು ತೆಗಿಯೋದಕ್ಕೆ ಎಸ್ಕಾಮ್ ಅವರು ಒಂದು ಲೈನ್ ಕ್ರೇನ್ ಮುಖಾಂತರ ಮಾಡ್ತಾಯಿದ್ರು. ತೆಗೆದ್ರೆ ಅಲ್ಲಿರೋದೆಲ್ಲ ಕ್ಲಿಯರ್ ಆಗ್ಬೋದು. ಅದಾದಮೇಲೆ ಈ 4th ಪಾಯಿಂಟಲ್ಲಿ ಫುಲ್ಲು ಸರ್ಚ್ ಇವತ್ತು ನಡೀತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈಶ್ವರ್ ಅವ್ರ ಜೊತೆ NDRF ತಂಡ ಒಂದು ಡ್ರೈವರ್ಸ್ ರೆಡಿ ಇದ್ದಾರೆ. ಎಸ್ಕಾಮ್ ಅವರು ಬರ್ತಾರೆ, NDRF ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಎಸ್ಕಾಮ್ ಅವ್ನು ಏನಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಅದೇ ವೈರ್ ಇದೆ, ಆ ವೈರ್ನ ತೆಗಿಬೇಕು. ಗೇರ್ ಮೇಲೆ ಬಿದ್ದಿದೆ, ಆ ವೈರ್ ತೆಗಿಬೇಕಾದ್ರೆ ಅವ್ರ ಎಕ್ಸ್ಪರ್ಟೈಸ್ ಬೇಕು. ಅದಕ್ಕೆ ಅದು ಪುಲ್ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಹೋಪ್ಸ್ ಇದೆ ಸರ್ ಇವತ್ತು? ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಇವತ್ತು ಕಾರ್ಯಾಚರಣೆ ಯಶಸ್ವಿಗೊಳ್ಳುತ್ತೆ ಅನ್ನೋದು ವಿಶ್ವಾಸ ಇದೆ? ವಿಶ್ವಾಸ ನಾವೆಲ್ಲ ಮಾಡ್ತಾ ಇದೀವಿ. ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾ ಆಡಳಿತದಿಂದ ನೇವಿ ಇದೆ, ಆರ್ಮಿ ಇದೆ, NDRF. ಬಟ್ ಬಿಕಾಸ್ ಆಫ್ ಹೆವಿ ಕರೆಂಟ್ ಇದೆ, ಈಗ ಲೋ ಟೈಡ್ ಇದೆ, ತಿರ್ಗಿ ಇನ್ನು ಸ್ವಲ್ಪ ಲೇಟ್ ಆದರೆ ತಿರ್ಗಿ ಹೈಡ್ರೇಟ್ ಆಗುತ್ತೆ. ಹಾಗಾಗಿ ಜಲ್ದಿ ನಾವು ಮುಗಿಸ್ಬೇಕು ಬಂದಂತ ತಮ್ಗೆ ಹೇಳ್ತೇವೆ. ಇದಾಗಿತ್ತು ಕಾರವಾರದ SP ಆಗಿರುವಂತಹ ನಾರಾಯಣ ಅವರ ಮಾತು. ನಾವು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ನಿಜಕ್ಕೂ ಕರ್ನಾಟಕ ಕಂಡಿರ್ತಕ್ಕಂಥ ದುರಂತ ಇದು, ಬಹಳ ದೊಡ್ಡ ದುರಂತ. ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತಾನೆ ಗೊತ್ತಾಗದೆ ಇಷ್ಟೊಂದು ಪ್ರಯತ್ನ ಹಾಕಿದ್ರೂ ಕೂಡ ನಾಪತ್ತೆಯಾದಂಥ ಇನ್ನು 3 ಅವರ ಸುಳಿವು ಕುರುಹು ಕೂಡ ಪತ್ತೆ ಆಗ್ತಾ ಇಲ್ಲ. ಸೊ ಇವತ್ತು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ, ಒಟ್ಟು ಎಫರ್ಟ್ ಯಾವ ರೀತಿಯಲ್ಲಿ ಇದೆ ಶೇಷಗಿರಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಶಿರೂರಿನ ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ 13ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದಲೇ ಸಂಬಂಧಪಟ್ಟ ಈಶ್ವರ್ ಮಲ್ಪೆಯವರ ನೇತೃತ್ವದ ತಂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಕಿಳಿದು ಈಗಾಗಲೇ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆಯಿಂದ ಈಶ್ವರ್ ಮಲ್ಪೆ ಅವರ ತಂಡದ 7 ಜನ ಸದಸ್ಯರು ಕೂಡ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 3 ಸ್ಥಳಗಳನ್ನು ಶೋಧ ಮಾಡಿದ್ದಾರೆ. ಅಂದರೆ ಈಗಾಗಲೇ ಈ ಹಿಂದೆ ನೀಡಿದಂಥ ಆರ್ಮಿ ನೇವಿಯವರು ನೀಡಿದಂಥ 4 ಪಾಯಿಂಟ್ಗಳನ್ನು ಅವರು ಹಿಡಿದು ಶೋಧವನ್ನು ನಡೆಸಿದರು. ನಿನ್ನೆವರೆಗೆ ಒಟ್ಟು 3 ಪಾಯಿಂಟ್ಗಳಲ್ಲಿ ಕೂಡ ಅವರು ಶೋಧವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ ಎದುರಾಗಿದ್ರು ಅಂತ ಹೇಳಿದ್ರೆ ಬೃಹತ್ ಆದ ಆಲದ ಮರಕ್ಕೆ ವಿದ್ಯುತ್ ತಂತಿ 33 KVಯ ವಿದ್ಯುತ್ ತಂತಿ ಸಿಲುಕಿದ್ರಿಂದ ಆಲದ ಮರ ಕೂಡ ಅಲುಗಾಡದೆ ಅಲ್ಲೇ ಇದೆ. ಅದರ ಮೇಲ್ಬದಿಯಲ್ಲಿ ಒಟ್ಟು ಕಲ್ಲು ಮಣ್ಣುಗಳ ರಾಶಿ ಕೂಡ ಇದ್ದಿರುವಂಥದ್ದು. ಹೀಗಾಗಿ ಕಾರ್ಯಾಚರಣೆಗೆ ತುಂಬ ತೊಡಕಾಗ್ತಾ ಇದೆ. ಅದರಲ್ಲೂ ತಮ್ಮ ಜೀವದ ಹಂಗನ್ನು ತೊರೆದು ಈಶ್ವರ್ ಮಲ್ಪೆ ಅವರು ನಿನ್ನೆ 7 ಬಾರಿ ಗಂಗಾವಳಿ ನದಿಯಲ್ಲಿ ತಳದಲ್ಲಿ ಹೋಗಿ ಪರಿಸ್ಥಿತಿಯನ್ನು ನೋಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ತುಂಬ ಸವಾಲುಗಳನ್ನು ಎದುರಿಸುವಂಥ ಜೀವಕ್ಕೆ ಕೂಡ ಅಪಾಯ ಇರುವಂಥದ್ದು. ಅಂಗಡಿಯ ಚಾವಣಿಯ ಶೆಡ್ಗಳಾಗಿರ್ಬೋದು ಅಥವಾ ವಿದ್ಯುತ್ ತಂತಿಯ ಟವರ್ಗಳಾಗಿರ್ಬೋದು ಎಲ್ಲವೂ ಕೂಡ ನದಿಯಲ್ಲಿ ಸೇರಿಕೊಂಡಿದೆ. ಹೀಗಾಗಿ ಅದನ್ನು ತೆರವುವ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ. ಸಂಬಂಧಪಟ್ಟ ಎಸ್ಕಾಂ ಅಧಿಕಾರಿಗಳ ಸಿಬ್ಬಂದಿಗಳ ಸಹಾಯವನ್ನು ಇವತ್ತು ಪಡೆದುಕೊಂಡಿದ್ದಾರೆ. ಯಾಕಂದರೆ ಬಹಳ ಪ್ರಮುಖವಾಗಿ ಶಿರೂರಿನಿಂದ ಉಳುವರೆ ಗ್ರಾಮಕ್ಕೆ ಹಾದು ಹೋದಂಥ ವಿದ್ಯುತ್ ತಂತಿ ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಕೆಳಕ್ಕೆ ಜಾರಿ ಬಿದ್ದಿದೆ. ನದಿಯಲ್ಲಿ ಇದ್ದು ಅವು ಕೂಡ ಮರಕ್ಕೆ ಮತ್ತು ನದಿಯಲ್ಲಿ ಹರಿದು ಹೋಗುವಂಥ ಮರದ ತುಂಡುಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳಿಗೆ ಅಡ್ಡಿಪಡಿಸ್ತಾ ಇದೆ. ಹೀಗಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ. ಒಟ್ಟಲ್ಲಿ ಗಂಗಾವಳಿಯ ಒಂದು ನದಿ ತೀರ ಪ್ರದೇಶದಲ್ಲಿ ಈ ಒಂದು ದುರ್ಘಟನೆ ಆಗಿದ್ದರಿಂದ ಇನ್ನು 3 ಶೋಧ ಕಾರ್ಯಾಚರಣೆ ಬಹಳ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು. ಅಂದರೆ ಶಿರೂರಿನ ಜಗನ್ನಾಥ್ ಆಗಿರ್ಬೋದು, ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಆಗಿರ್ಬೋದು, ಕೇರಳ ಮೂಲದ ಅರ್ಜುನ್, ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್ ಲಾರಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಎಂಬ ಬೊಬ್ಬೆ ಈ ಹಿಂದೆ ಕೂಡ ಕೇರಳ ಮಾಧ್ಯಮಗಳು ಕೂಡ ಪ್ರಸಾರ ಆಗಿತ್ತು. ಅಲ್ಲಿಯ ಶಾಸಕರು, ಸಚಿವರು ಎಲ್ಲರೂ ಕೂಡ ಇಲ್ಲಿ ಬೀಡುಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ತಂಡಗಳ ರಕ್ಷಣೆ ಕಾರ್ಯಾಚರಣೆ ಮುಂದುವರಿದಂತೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶೇಷಗಿರಿ ಡೀಟೇಲ್ಸ್ಗಾಗಿ. ತುಂಗಭದ್ರಾ ನದಿಗೆ 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರಿನ ಹರಿವು ಬಂದಿರೋದ್ರಿಂದ ಮಂತ್ರಾಲಯದಲ್ಲಿ ರಾಯರು ಕುಳಿತು ಜಪ ಮಾಡಿದ್ದ ಕಟ್ಟೆ ಜಲಾವೃತವಾಗಿದೆ. ರಾಯಚೂರಿನ
ಎಲೆಬಿಚ್ಚಾಲಿಯಲ್ಲಿ ಇರ್ತಕ್ಕಂಥ ಜಪ್ಪದ ಕಟ್ಟೆ, ಇಲ್ಲಿ ರಾಯರು 13 ವರ್ಷ ತಪಸ್ಸು ಮಾಡಿದ್ರು ಅನ್ನೋಂಥ ಪ್ರತೀತಿ ಇದೆ. ಇಲ್ಲೇ ಇರುವಂಥ ಶಿವಲಿಂಗ ಕೂಡ ಸಂಪೂರ್ಣ ಜಲಾವೃತ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಈ ಸರಿ ರಾಜ್ಯದ ನದಿಗಳು ತುಂಬಿ ಹರಿತಾ ಇದ್ದಾವೆ. ನೋಡಿ, ಇದೇ ಒಂದು ಭಾಗ, ಈ ಜಾಗದಲ್ಲಿ ರಾಯರು ಕುಳಿತು ತಪಸ್ಸು ಮಾಡಿದ್ರು ಅನ್ನೋಂಥ ಪ್ರತೀತಿ. ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಹೋದವರು ಇಲ್ಲಿಗೂ ಕೂಡ ಭೇಟಿ ಕೊಡ್ತಾರೆ. ಇದೀಗ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದೆ. ತೀರಾ ಮೇಲ್ವರೆಗೂ ನೀರು ಬಂದ್ಬಿಟ್ಟಿದೆ, ಹೋಗೋಕ್ಕೆ ಆಗಲ್ಲ, ಅಷ್ಟು ಮಟ್ಟಿಗೆ ನೀರು ಬಂದಿದೆ. ಇನ್ನು ಬಾಗಲಕೋಟೆನಲ್ಲೂ ಅಷ್ಟೇ, ಅಲ್ಲೂ ಕೃಷ್ಣ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರು ಬಂದಿದೆ. ಅಲ್ಲೂ ಕೂಡ ದೇವಸ್ಥಾನಗಳು ಜಲಾವೃತ ಆಗಿಬಿಟ್ಟಿದ್ದಾವೆ. ನದಿ ತೀರದ ಗ್ರಾಮಗಳು ಅಲ್ಲೂ ಕೂಡ ಜಲಾವೃತ ಆಗಿದೆ. ರೈತರು ಬೆಳೆದಿದ್ದ ಬೆಳೆ ನೀರು ಪಾಲಾಗಿದೆ. ಪ್ರಮುಖ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಶೂರ್ಪಾಲಿ ಗ್ರಾಮದ ಪ್ರಸಿದ್ಧ ದೇವಾಲಯ ಕೂಡ ಸಂಪೂರ್ಣ ಜಲಾವೃತ ಆಗಿದೆ. ದೃಶ್ಯಗಳು ನೋಡ್ತಾ ಇದ್ರ, ಇಡೀ ದೇವಸ್ಥಾನ ಮುಳುಗೋ ಅಷ್ಟರ ಮಟ್ಟಿಗೆ ನೀರು ಬಂದಿರತಕ್ಕಂಥದ್ದು. ಬಾಗಲಕೋಟೆಯಲ್ಲೂ ಕೂಡ ಸಂಪೂರ್ಣ ಕೃಷ್ಣಾ ನದಿಯ ನೀರು ಅಂತ ಅನ್ಸುತ್ತೆ. ಜೊತೆಗೆ ಅಲ್ಲಿ ಘಟಪ್ರಭಾ ನದಿಯ ನೀರು ಕೂಡ ಬರುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ನೀರು, ಕೃಷ್ಣ ಘಟಪ್ರಭಾ ಎರಡೂ ನದಿಗಳ ನೀರು ಅಬ್ಬರ ಹೆಚ್ಚಾಗಿ ದೇವಸ್ಥಾನಗಳು ಮುಳುಗಿದ್ದಾವೆ. ಮಿರ್ಜಿ ಗ್ರಾಮಕ್ಕೆ ಘಟಪ್ರಭಾ ನದಿಯ ನೀರು ನುಗ್ಗಿದೆ. ಗ್ರಾಮದ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಇದನ್ನು ಅತಿವೃಷ್ಟಿ ಅಂತ ಕರಿಬೇಕೋ ಅಥವಾ ಮಾನವ ನಿರ್ಮಿತ ಅತಿವೃಷ್ಟಿ ಅಂತ ಕರಿಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಜನಗಳಿಗೆ ಈ ಸಾರಿಯೂ ಕೂಡ ಜಲಗಂಡಾಂತರ ತಪ್ಪಿದ್ದಲ್ಲ. ನೋಡ್ತಾ ಇದ್ದೀರಿ, ಮಿರ್ಜಿ ಗ್ರಾಮಕ್ಕೆ ಯಾವ ರೀತಿಯಲ್ಲಿ ನೀರು ನುಗ್ಗಿಬಿಟ್ಟಿದೆ ಅಂತ. ಮನೆಗಳು ಜಲಾವೃತಗೊಂಡಿದೆ. ಪಾಪ ಚಿಕ್ಕ ಪುಟ್ಟ ಶೆಡ್ಗಳಲ್ಲಿ ಬದುಕುವಂಥವ್ರಂತೂ ಹೇಗೆ ಬದುಕಬೇಕು, ಅವ್ರಿಗೆ ಬೇರೆ ಸೂರೇ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಇಡೀ ಗ್ರಾಮದಾದ್ಯಂತ ಹೇಗೆ ನೀರು ನಿಂತ್ಕೊಂಡಿದೆ ನೋಡ್ತಾ ಇದ್ದೀರಾ. ಮರಗಳು ಅಲ್ಲೆಲ್ಲೂ ಕಾಲಿಡಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ದೇವಸ್ಥಾನಗಳಿಗೂ ಕೂಡ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ಗ್ರಾಮ ಜಲಾವೃತ ಆಗಿದೆ. ಇದು ಬಾಗಲಕೋಟೆ ಪರಿಸ್ಥಿತಿ. ಆದರೆ ಇನ್ನು ಶಿವಮೊಗ್ಗ, ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಮಳೆರಾಯ ಅಬ್ಬರವನ್ನು ಮುಂದುವರಿಸಿದ್ದಾನೆ. ಅಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಹಾವಳಿ ಉಂಟು ಮಾಡಿದೆ ಮಳೆ. ಸೀಗೆಹಟ್ಟಿ ಬಡಾವಣೆ, ಶಿವಮೊಗ್ಗದ ಸೀಗೆಹಟ್ಟಿ ಬಡಾವಣೆ ಸಂಪೂರ್ಣ ಜಲಾವೃತ ಆಗಿದೆ. ಮನೆಗಳ ಮುಂದೆ 3-4 ಅಡಿ ನೀರು ನಿಂತ್ಕೊಂಡಿದೆ. ಮನೆಗಳಿಗೆ ನೀರು ನುಗ್ಗಿ ಮನೆಗಳನ್ನು ಜನ ಖಾಲಿ ಮಾಡ್ತಾ ಇದ್ದಾರೆ. ಮುಕ್ತೇಶ್ವರಿ ಚೌಡಮ್ಮ ದೇವಸ್ಥಾನ ಕೂಡ ಜಲಾವೃತ ಆಗಿದೆ. ನೋಡಿ, ಗಾಡಿ ಮುಳುಗೋಷ್ಟು ನೀರು ತುಂಬಿಟ್ಟಿದೆ ಅಲ್ಲಿ ಬಡಾವಣೆಗಳಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇಂಥದ್ದಕ್ಕೆಲ್ಲ ತಕ್ಷಣ ಗಮನ ಕೊಡಬೇಕು. ಏನು ಮಾಡ್ತಿರ್ತಾರೆ ಗೊತ್ತಿಲ್ಲ. ಆಕ್ಟಿವ್ ಆಗಿದ್ದಾರೋ ಇಲ್ವೋ ಅಂಥ ಯಾವ ವರದಿಗಳು ನಮಗಂತೂ ಸಿಗ್ತಾ ಇಲ್ಲ. ಎಲ್ಲ ಕಡೆ ರಾಜ್ಯಾದ್ಯಂತ, ಅದು ಶಿವಮೊಗ್ಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನೀರು ನುಗ್ಗಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ? ಕೆಲವು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು ನೀವು ನೋಡ್ಬೋದು. ಮನೆಗಳಿಗೆ ಎಲ್ಲಿವರೆಗೆ ನೀರು ನಿಂತಿದೆ ಅಂದರೆ ಸುಮಾರು ರಸ್ತೆ ಮೇಲಿಂದ 2-3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಈಗ ನಾವು ತೋರಿಸ್ತಿರುವಂಥ ದೃಶ್ಯ